ಸರ್ ಸಿಎಂ 5 ವರ್ಷ ಮತ್ತೆ ಮತ್ತೆ ಬರ್ತಾ ಇದೆ ಸರ್, ಈ ಥರ ವಿಚಾರ ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರಿ, ನಾನು ಯಾಕೆ ಹೇಳಕ್ಕೆ ಹೋಗೋಣ ಅಲ್ವಾ? ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ ಸಿ ಎಮ್ ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕೆ ಆಗಲಿ, ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದು ಏನು ನಡೀತೈತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ? ಸಿಎಂ ವಿಚಾರ ಇಟ್ಕೊಂಡು ಕೇಸನ್ನು ದುರ್ಬಳಕೆ ಮಾಡ್ಕೋತೀವಿ ಅಂತ ಡಿ ಕೆ ಶಿ. ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ. ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಕಂಟ್ರೋಲ್ ತಪ್ಪಿಡಿದೆಯಾ ಅಂತ ರಾಜ್ಯದಲ್ಲಿ? ಯಾವುದು ಕಂಟ್ರೋಲ್ ತಪ್ಪಿಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಅವರೂ ಒಂದು ಹಂತ ತನಕ ನೋಡ್ತಾರೆ, ಏನೇನು ಕ್ರಮ ಮಾಡಬೇಕು ಮಾಡ್ತಾರೆ. ಅದೇನು ಅಷ್ಟು ಸುಟ್ಟನಾಗೆ ನಾವೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಅವಕಾಶಗಳೇನಿತ್ತು, ನಮ್ಗೆ ಏನು ಜವಾಬ್ದಾರಿ ವಹಿಸಿತ್ತು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ. ದೆಹಲಿಗೆ ದಲಿತ ಸಚಿವರು ಪರೇಡ್ ಹೋಗ್ತಾ ಇದೆ ಸರ್, ಇವತ್ತು ಕೂಡ. ನನಗೆ ಗೊತ್ತಿಲ್ಲ ಸರ್, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಚಾನ್ಸ್ ಇದೆ ಸರ್ ಪರಮೇಶ್ವರ್? ಗೊತ್ತಿಲ್ಲ ಸರ್, ನನಗೇನು ಗೊತ್ತು ಸರ್. ನಾನು ಮಾಡೋಣ, ನಾನು ಹೇಳೋಣ, ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಯಾರ್ಯಾರು ಏನೇನಾಗ್ತಾರೆ, ಯಾರ್ಯಾರು ಭವಿಷ್ಯ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ? ಏನೂ ಗೊತ್ತಿಲ್ಲ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕರಿಗೆ ನಿಮ್ಮ ಮೇಲೆ ನೋವಾಗಿರುತ್ತೆ ಸರ್, ನಿಮ್ಮ ಪರವಾಗಿ ಭೇಟಿ ಮಾಡಿ ಇರೋರೆಲ್ಲ 11 ಜನ ಶಾಸಕರಿಗೂ ನನ್ನ ಮೇಲೆ ನೋವು ಐತೆ. ನಾನು ಯಾರ ಥರ ಕಿತ್ತಾಡಿದ್ದೀನಿ? ಎಲ್ಲರ ಥರೂ ಚೆನ್ನಾಗಿದ್ದೀವಿ ಅಲ್ವಾ? ತುಮಕೂರು ಗ್ರಾಮಾಂತರದವ್ರಿಗೂ ಲವ್ ಐತೆ, ಬೇರೆಯವ್ರಿಗೂ ಲವ್ ಐತೆ, ಎಲ್ಲರಿಗೂ ಲವ್ ಐತೆ. ನಾವು ಯಾರ ಬಗ್ಗೆನೂ ಏನು ಕೆಟ್ಟದಾಗೆ ತುಂಬ ಹೊಗಳ್ತಾ ಇದ್ದಾರೆ. ನನ್ನೇನು ಹೊಗಳವ್ರಿ? ಏನೇನು ಹೇಳ್ಕೊಂತಾರೆ. ಅನುದಾನ ಬಂದೈತಲ್ಲ. ಮೊನ್ನೆನೂ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ. ಮೊನ್ನೆನೂ ಸುಮಾರು 5 ಕೋಟಿ ರೂಪಾಯಿದು ಗುದ್ಲಿ ಪೂಜೆ ಮಾಡಿದ್ದೀನಿ. ನಿರಂತರವಾಗಿ ಮಾಡ್ತಲೇ ಇದ್ದೀನಲ್ಲ. ಅನುದಾನಕ್ಕೇನು ಕೊರತೆ ಇಲ್ಲ, ಕೊಡ್ತಾ ಇದ್ದಾರೆ ಅನುದಾನ, ಕೊಡ್ತಾ ಇದ್ದಾರೆ. ಶಾಸಕರು ನಿಮ್ಮನ್ನ ಹೊಗಳುವಂಥದ್ದು ಇತ್ತೀಚೆಗೆ ಸರ್ ಗೊತ್ತಿಲ್ಲ ಸರ್, ಯಾರನ್ನ ಯಾವಾಗ ಹೊಗಳ್ತಾರೆ, ಯಾವಾಗ ಯಾರನ್ನು ತೆಗಳ್ತಾರೆ ನನಗೆ ಗೊತ್ತಿಲ್ಲ. ಸರ್ ಡಿ ಕೆ ಶಿವಕುಮಾರ್ ಅವರನ್ನ ಕೇಂದ್ರ ಊಟಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್, ದೊಡ್ಡವ್ರ ವಿಚಾರ ನನಗೆ ಹಾಕ್ಬೇಕು ಸರ್. ನಾವು ಅದು ಅವ್ರ ಲೆವೆಲ್ಲಿ ಮಾತಾಡೋಷ್ಟು ದೊಡ್ಡವ್ರು ಇದ್ದೀವ ಸರ್. ತುಮಕೂರು ಈ ಥರ ಆಗಿದೆ ಸರ್, ಡಿ ಕೆ ಶಿ ಬಣ ಸಿದ್ದರಾಮಯ್ಯ ಮಾತ್ರ ಅದನ್ನು ಆಗ್ಬಿಟ್ಟಿದೆ ಸರ್ ತುಮಕೂರು. ಏನು ನೀವು ಮಾಡ್ತಿದ್ದೀರ ಅಷ್ಟೇ, ಮಾಧ್ಯಮದವ್ರು ಮಾಡ್ತಿದ್ದೀರ ಅಷ್ಟೇ. ಯಾವುದು ಬಣ ಇಲ್ಲ. ಎಲ್ಲ ಇದು ಬಣ? ಯಾರು ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರೆ? ಯಾರು ಕೊಟ್ಟವ್ರು ಹೇಳಿ? ಅದು ಯಾರು ಕೊಟ್ಟಿರೋದಿದ್ರಿ? ಯಾರು ಕೊಟ್ಟವ್ರ? ಡಿ ಕೆ ಬಣವಾಗಿ ಪರವಾಗಿ ಆಗಲಿ, ಸಿದ್ದರಾಮಯ್ಯವ್ರ ವಿರೋಧವಾಗಿ ಆಗಲಿ, ಇಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಆಗಲಿ, ಡಿ ಕೆ ವಿರೋಧವಾಗಿ ಆಗಲಿ ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ. ನನಗೆ ಆಶೀರ್ವಾದ ಮಾಡೋ ಸ್ವಾಮಿನ, ಸ್ವಾಮೀಜಿನ ನಾನು ಆಶೀರ್ವಾದ ಮಾಡೋಕ್ಕೆ ಇದ್ದೋ. ಅವರವರ ಅವಾಗಿದ್ದೋ, ಈಗಿಲ್ಲ. ಏನು ಮಾಡೋಣ? ಫ್ರೆಂಡ್ಶಿಪ್ ಇತ್ತು, ಅವ್ರು ಹೇಳ್ಬೋದಾಯ್ತು ಅಷ್ಟೇ. ಒಂದು ಮಾತು ಆಗ್ಬೋದಾಯ್ತು. ಏನಕ್ಕೆ ಹಂಗೆ ಮಾಡ್ಕೊಂಡೋ ಗೊತ್ತಿಲ್ಲ. ಯಾರು ಹೇಳಿದ್ರು? ಅವ್ರು ಸೆಟ್ಲ್ ಆಡೋಕೆ ಬರ್ತೀನಿ, ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ನಾನು. ಸಿಎಂ 5 ವರ್ಷ ಮತ್ತೆ ಮತ್ತೆ ಬರ್ತಾ ಇದೆ ಸರ್, ಈ ಥರ ವಿಚಾರ ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರಿ, ನಾನು ಯಾಕೆ ಹೇಳಕ್ಕೆ ಹೋಗೋಣ ಅಲ್ವಾ? ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ ಸಿ ಎಮ್ ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕೆ ಆಗಲಿ, ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದು ಏನು ನಡೀತೈತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ? ಸಿಎಂ ವಿಚಾರ ಇಟ್ಕೊಂಡು ಕೇಸನ್ನು ದುರ್ಬಳಕೆ ಮಾಡ್ಕೋತೀವಿ ಅಂತ ಡಿ ಕೆ ಶಿ. ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ. ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಕಂಟ್ರೋಲ್ ತಪ್ಪಿಡಿದೆಯಾ ಅಂತ ರಾಜ್ಯದಲ್ಲಿ? ಯಾವುದು ಕಂಟ್ರೋಲ್ ತಪ್ಪಿಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಅವರೂ ಒಂದು ಹಂತ ತನಕ ನೋಡ್ತಾರೆ, ಏನೇನು ಕ್ರಮ ಮಾಡಬೇಕು ಮಾಡ್ತಾರೆ. ಅದೇನು ಅಷ್ಟು ಸುಟ್ಟನಾಗೆ ನಾವೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಅವಕಾಶಗಳೇನಿತ್ತು, ನಮ್ಗೆ ಏನು ಜವಾಬ್ದಾರಿ ವಹಿಸಿತ್ತು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ. ದೆಹಲಿಗೆ ದಲಿತ ಸಚಿವರು ಪರೇಡ್ ಹೋಗ್ತಾ ಇದೆ ಸರ್, ಇವತ್ತು ಕೂಡ. ನನಗೆ ಗೊತ್ತಿಲ್ಲ ಸರ್, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಚಾನ್ಸ್ ಇದೆ ಸರ್ ಪರಮೇಶ್ವರ್? ಗೊತ್ತಿಲ್ಲ ಸರ್, ನನಗೇನು ಗೊತ್ತು ಸರ್. ನಾನು ಮಾಡೋಣ, ನಾನು ಹೇಳೋಣ,
ನಾನು ಹೆಂಗೆ ಹೇಳೋಕ್ಕಾಗತ್ತೆ, ಯಾರ್ಯಾರು ಏನೇನು ಆಗ್ತಾರೆ, ಯಾರ್ಯಾರ ಭವಿಷ್ಯ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ, ಏನೂ ಗೊತ್ತಿಲ್ಲ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕರಿಗೆ ನಿಮ್ಮ ಮೇಲೆ ನೋವಾಗಿರುತ್ತೆ ಸರ್, ನಿಮ್ಮ ಪರವಾಗಿ ಭೇಟಿ ಮಾಡಿ ಇರೋರೆಲ್ಲ 11 ಜನ ಶಾಸಕರಿಗೂ ನನ್ನ ಮೇಲೆ ಲವ್ ಐತೆ. ನಾನು ಯಾರ ಥರ ಕಿತ್ತಾಡಿದ್ದೀನಿ ಎಲ್ಲರ ಥರೂ ಚೆನ್ನಾಗೇ ಇದ್ದೀವಿ ಅಲ್ವಾ. ತುಮಕೂರು ಗ್ರಾಮಾಂತರದವ್ರಿಗೂ ಲವ್ ಐತೆ, ಬೇರೆಯವ್ರಿಗೂ ಲವ್ ಐತೆ, ಎಲ್ಲರಿಗೂ ಲವ್ ಐತೆ. ನಾವು ಯಾರ ಬಗ್ಗೆನೂ ಏನು ಕೆಟ್ಟದಾಗೆ ಅಲ್ಲಿ ಇತ್ತೀಚೆಗೆ ತುಂಬ ಹೊಗಳ್ತಾ ಇದ್ದಾರೆ. ನನ್ನೇನು ಹೊಗಳವ್ರೆ, ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಹುಲಿ ಅಂತವ್ರು ಯಾವ ಏನೇನು ಹೇಳ್ಕೊಂತಾರೆ. ಅನುದಾನ ಬರ್ತಿಲ್ಲ ಆದರೂ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗುಬ್ಬಿ ವಾಸು ಅಂತ. ಅನುದಾನ ಬಂದೈತಲ್ಲ. ಮೊನ್ನೆನೂ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ. ಮೊನ್ನೆನೂ ಸುಮಾರು 5 ಕೋಟಿ ರೂಪಾಯಿದು ಗುದ್ಲಿ ಪೂಜೆ ಮಾಡಿದ್ದೀನಿ. ನಿರಂತರವಾಗಿ ಮಾಡ್ತಲೇ ಇದ್ದೀನಲ್ಲ. ಅನುದಾನಕ್ಕೇನು ಕೊರತೆ ಇಲ್ಲ, ಕೊಡ್ತಾ ಇದ್ದಾರೆ ಅನುದಾನ, ಕೊಡ್ತಾ ಇದ್ದಾರೆ. ಬಿಜೆಪಿ ಶಾಸಕರು ನಿಮ್ಮನ್ನ ಹೊಗಳುವಂಥದ್ದು ಇತ್ತೀಚೆಗೆ ಯಾಕೆ ಅಂತ ಸರ್ ಗೊತ್ತಿಲ್ಲ ಸರ್, ಯಾರನ್ನ ಯಾವಾಗ ಹೊಗಳ್ತಾರೆ, ಯಾವಾಗ ಯಾರನ್ನು ತೆಗಳ್ತಾರೆ ನನಗೆ ಗೊತ್ತಿಲ್ಲ ಸರ್. ಡಿ.ಕೆ. ಶಿವಕುಮಾರ್ ಅವರನ್ನ ಕೆ.ಎನ್. ರಾಜಣ್ಣವರು ಊಟಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ದೊಡ್ಡವ್ರ ವಿಚಾರ ನನಗೆ ಹಾಕ್ಬೇಕು ಸರ್. ನಾವು ಅದು ಅವ್ರ ಲೆವೆಲಿಗೆ ಮಾತಾಡೋಷ್ಟು ದೊಡ್ಡವ್ರು ಇದ್ದೀವ ಸರ್. ತುಮಕೂರು ರೈತರಾಗಿದೆ ಸರ್. ಡಿ.ಕೆ. ಬಣ ಸಿದ್ದರಾಮಯ್ಯ ಮಾತ್ರ ಅದನ್ನು ಆಗ್ಬಿಟ್ಟಿದೆ ಸರ್ ತುಮಕೂರು. ಏನು ನೀವು ಮಾಡ್ತಿದ್ದೀರ ಅಷ್ಟೇ, ಮಾಧ್ಯಮದವ್ರು ಮಾಡ್ತಿದ್ರು ಅಷ್ಟೇ. ಯಾವುದು ಬಣ ಇಲ್ಲ. ಎಲ್ಲ ಇದು ಬಣ. ಯಾರು ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರು? ಯಾರು ಕೊಟ್ಟವ್ರು ಹೇಳಿ. ಅದು ಯಾರು ಕೊಟ್ಟಿರೋದಿದ್ರಿ? ಯಾರು ಕೊಟ್ಟವ್ರ? ಡಿ.ಕೆ. ಬಣವಾಗಿ ಪರವಾಗಿ ಆಗಲಿ, ಸಿದ್ದರಾಮಯ್ಯವ್ರ ವಿರೋಧವಾಗಿ ಆಗಲಿ, ಇಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಆಗಲಿ, ಡಿ.ಕೆ. ವಿರೋಧವಾಗಿ ಆಗಲಿ, ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ. ತಮ್ಮ ಅಧ್ಯಕ್ಷರು ಭೇಟಿ ಆಗಿದ್ರು ಸರ್, ತಮಗೆ ಏನಾದ್ರು ಆಶೀರ್ವಾದ ತಗೊಂಡ್ರೆ? ನನಗೆ ಆಶೀರ್ವಾದ ಮಾಡೋರು ಸ್ವಾಮೀಜಿನ ನಾನು ಆಶೀರ್ವಾದ ಮಾಡೋಕ್ಕೆ ದಿನ ಬೆಳಗಾದ್ರೆ ಜೊತೆಗಿರ್ತಿದ್ರು ಅವರು. ಇದ್ದೋ ಅವ್ರವ್ರ ಅವಾಗಿದ್ದೋ, ಈಗಿಲ್ಲ. ಏನು ಮಾಡೋಣ? ಫ್ರೆಂಡ್ಶಿಪ್ ಇತ್ತು, ಅವ್ರು ಹೇಳ್ಬೋದಾಯ್ತು ಅಷ್ಟೇ. ಒಂದು ಮಾತು ಆಗ್ಬೋದಾಯ್ತು. ಏನಕ್ಕೆ ಹಂಗೆ ಮಾಡ್ಕೊಂಡೋ ಗೊತ್ತಿಲ್ಲ. ಬಿಟ್ಬಿಟ್ಟಿದ್ದಾರೆ ಸರ್ ಈಗ. ಯಾರು ಹೇಳಿದಾರೆ? ಅಲ್ಲ ಅವ್ರು ಸೆಟ್ಲ್ ಆಡೋಕೆ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ನಾನು. ಸರ್ CM 5 ವರ್ಷ ಮತ್ತೆ ಬರ್ತಾ ಇದೆ ಸರ್. ಈ ಥರ ವಿಚಾರ ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರಿ, ನಾನು ಯಾಕೆ ಹಿಂಗೆ ಹೇಳಕ್ಕೆ ಹೋಗೋಣ ಅಲ್ವಾ. ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕಾಗಲಿ ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದು ಏನು ನಡೀತೈತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ? CM ವಿಚಾರ ಇಟ್ಕೊಂಡು ಕೇಸನ್ನ ದುರ್ಬಳಕೆ ಮಾಡ್ಕೊತೀವಿ ಅಂತ ಡಿ.ಕೆ. ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ. ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಕಂಟ್ರೋಲ್ ತಪ್ಪಿಡಿದೆಯಾ ಅಂತ ರಾಜ್ಯದಲ್ಲಿ? ಯಾವುದು ಕಂಟ್ರೋಲ್ ತಪ್ಪಿಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಅವ್ರೂ ಒಂದು ಹಂತ ತನಕ ನೋಡ್ತಾರೆ, ಏನೇನು ಕ್ರಮ ಮಾಡಬೇಕು ಮಾಡ್ತಾರೆ. ಅದೇನು ಅಷ್ಟು ರೂಟ್ನಾಗೆ ನಾವೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಅವಕಾಶಗಳೇನಿತ್ತು, ನಮ್ಗೇನು ಜವಾಬ್ದಾರಿ ವಹಿಸಿತ್ತು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ. ದೆಹಲಿಗೆ ದಲಿತ ಸಚಿವರು ಪರೇಡ್ ಹೋಗ್ತಾ ಇದೆ ಸರ್. ಇವತ್ತು ಕೂಡ ನನಗೆ ಗೊತ್ತಿಲ್ಲ ಸರ್. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. CM ಆಗೋ ಚಾನ್ಸ್ ಇದೆ ಸರ್ ಪರಮೇಶ್ವರ್? ಗೊತ್ತಿಲ್ಲ ಸರ್, ನನಗೇನು ಗೊತ್ತು ಸರ್. ನಾನು ಮಾಡೋಣ, ನಾನು ಹೇಳೋಣ, ನಾನು ಹೆಂಗೆ ಹೇಳೋಕ್ಕಾಗತ್ತೆ, ಯಾರ್ಯಾರು ಏನೇನು ಆಗ್ತಾರೆ, ಯಾರ್ಯಾರ ಭವಿಷ್ಯ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ, ಏನೂ ಗೊತ್ತಿಲ್ಲ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕರಿಗೆ ನಿಮ್ಮ ಮೇಲೆ ನೋವಾಗಿರುತ್ತೆ ಸರ್, ನಿಮ್ಮ ಪರವಾಗಿ ಭೇಟಿ ಮಾಡಿ ಇರೋರೆಲ್ಲ 11 ಜನ ಶಾಸಕರಿಗೂ ನನ್ನ ಮೇಲೆ ಲವ್ ಐತೆ. ನಾನು ಯಾರ ಥರ ಕಿತ್ತಾಡಿದ್ದೀನಿ ಎಲ್ಲರ ಥರೂ ಚೆನ್ನಾಗೇ ಇದ್ದೀವಿ ಅಲ್ವಾ. ತುಮಕೂರು ಗ್ರಾಮಾಂತರದವ್ರಿಗೂ ಲವ್ ಐತೆ, ಬೇರೆಯವ್ರಿಗೂ ಲವ್ ಐತೆ, ಎಲ್ಲರಿಗೂ ಲವ್ ಐತೆ. ನಾವು ಯಾರ ಬಗ್ಗೆನೂ ಏನು ಕೆಟ್ಟದಾಗೆ ಅಲ್ಲಿ ಇತ್ತೀಚೆಗೆ ತುಂಬ ಹೊಗಳ್ತಾ ಇದ್ದಾರೆ. ನನ್ನೇನು ಹೊಗಳವ್ರೆ? ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಹುಲಿ ಅಂತವ್ರು ಸರ್. ಯಾವ ಏನೇನು ಹೇಳ್ಕೊಂತಾರೆ. ಅನುದಾನ ಬರ್ತಿಲ್ಲ ಆದರೂ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗುಬ್ಬಿ ವಾಸು ಅಂತ. ಅನುದಾನ ಬಂದೈತಲ್ಲ. ಮೊನ್ನೆನೂ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ. ಮೊನ್ನೆನೂ ಸುಮಾರು 5 ಕೋಟಿ ರೂಪಾಯಿದು ಗುದ್ಲಿ ಪೂಜೆ ಮಾಡಿದ್ದೀನಿ. ನಿರಂತರವಾಗಿ ಮಾಡ್ತಲೇ ಇದ್ದೀನಲ್ಲ. ಅನುದಾನಕ್ಕೇನು ಕೊರತೆ ಇಲ್ಲ, ಕೊಡ್ತಾ ಇದ್ದಾರೆ ಅನುದಾನ, ಕೊಡ್ತಾ ಇದ್ದಾರೆ. ಬಿಜೆಪಿ ಶಾಸಕರು ನಿಮ್ಮನ್ನ ಹೊಗಳುವಂಥದ್ದು ಇತ್ತೀಚೆಗೆ ಯಾಕೆ ಅಂತ ಸರ್ ಗೊತ್ತಿಲ್ಲ ಸರ್. ಯಾರನ್ನ ಯಾವಾಗ ಹೊಗಳ್ತಾರೆ, ಯಾವಾಗ ಯಾರನ್ನು ತೆಗಳ್ತಾರೆ ನನಗೆ ಗೊತ್ತಿಲ್ಲ. ಸರ್ ಡಿ.ಕೆ. ಶಿವಕುಮಾರ್ ಅವರನ್ನ ಕೆ.ಎನ್. ರಾಜಣ್ಣವರು ಊಟಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ದೊಡ್ಡವ್ರ ವಿಚಾರ ನನಗೆ ಹಾಕ್ಬೇಕು ಸರ್. ನಾವು ಅದು ಅವ್ರ ಲೆವೆಲಿಗೆ ಮಾತಾಡೋಷ್ಟು ದೊಡ್ಡವ್ರು ಇದ್ದೀವ ಸರ್. ತುಮಕೂರು ರೈತರಾಗಿದೆ ಸರ್. ಡಿ.ಕೆ. ಬಣ ಸಿದ್ದರಾಮಯ್ಯ ಮಾತ್ರ ಅದನ್ನು ಆಗ್ಬಿಟ್ಟಿದೆ ಸರ್ ತುಮಕೂರು. ಏನು ನೀವು ಮಾಡ್ತಿದ್ದೀರ ಅಷ್ಟೇ, ಮಾಧ್ಯಮದವ್ರು ಮಾಡ್ತಿದ್ರು ಅಷ್ಟೇ. ಯಾವುದು ಬಣ ಇಲ್ಲ. ಎಲ್ಲ ಇದು ಬಣ. ಯಾರು ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರು? ಯಾರು ಕೊಟ್ಟವ್ರು ಹೇಳಿ. ಅದು ಯಾರು ಕೊಟ್ಟಿರೋದಿದ್ರಿ? ಯಾರು ಕೊಟ್ಟವ್ರ? ಡಿ.ಕೆ. ಬಣವಾಗಿ ಪರವಾಗಿ ಆಗಲಿ,
ಸಿದ್ದರಾಮಯ್ಯವ್ರ ವಿರೋಧವಾಗಿ ಆಗಲಿ ಇಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಆಗಲಿ ಡಿ ಕೆ ವಿರೋಧವಾಗಿ ಆಗಲಿ ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ. ತಮ್ಮ ಅಧ್ಯಕ್ಷರು ಭೇಟಿ ಆಗಿದ್ರು ಸರ್, ತಮ್ಗೆ ಏನಾದ್ರು ಆಶೀರ್ವಾದ ತಗೊಂಡ್ರೆ? ನನಗೆ ಆಶೀರ್ವಾದ ಮಾಡೋರು ಸ್ವಾಮೀಜಿನ ನಾನು ಆಶೀರ್ವಾದ ಮಾಡೋಕ್ಕೆ ದಿನ ಬೆಳಗಾದ್ರೆ ಜೊತೆಗಿರ್ತಿದ್ರು ಅವರು. ಇದ್ದೋ ಅವರವರ ಅವಾಗ ಇದ್ದೋ, ಈಗಿಲ್ಲ. ಏನು ಮಾಡೋಣ? ಫ್ರೆಂಡ್ಶಿಪ್ ಇತ್ತು, ಅವ್ರು ಹೇಳ್ಬೋದಾಯ್ತು ಅಷ್ಟೇ, ಒಂದು ಮಾತು ಹೇಳ್ಬಾ ಆಗ್ಬೋದಾಯ್ತು. ಏನಕ್ಕೆ ಹಂಗೆ ಮಾಡ್ಕೊಂಡೋ ಗೊತ್ತಿಲ್ಲ. ಬಿಟ್ಟಿದ್ದಾರೆ ಸರ್ ಈಗ. ಯಾರು ಹೇಳಿದ್ರು? ಅಲ್ಲ ಅವರು ಅವ್ರು ಸೆಟ್ಲ್ ಆಡೋಕೆ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ನಾನು.